ಪ್ರಕಾರವಾಗಿ ಹ್ಮ್ ತತ್ವಬೋಧೆ ಅಧಿಕಂ ಅಂದ್ರವ್ರು. ಕಾರಣ ಈ ತತ್ವ ಬೋಧೆ ಒಂದಿಲ್ಲದರೆ ಯಾವ ಇದ್ದರೂ ಕೂಡ ಅದರ ಪ್ರಯೋಜನ ಇಷ್ಟೇ, ಅದರ ಲಾಭ ಇಷ್ಟೇ, ಅದಕ್ಕೆ ಫಲ ಇಷ್ಟೇ ವಿನಃ ಮೋಕ್ಷಕ್ಕೆ ಫಲಪ್ರದಗಳು ಅಲ್ಲ ಅಂತ ಹೇಳಿದ್ರಮ್ಮ. ಅಂದರೆ ಯತಿವೇಷ ಅಂದ್ರೆ ಸನ್ಯಾಸಿ ವೇಷ ಬಾಹ್ಯ ಆಡಂಬರದ ಪ್ರಯೋಜನವನ್ನ ಹೇಳಿದ್ರಿ. ಹೊರಗಡೆ ಜನಕ ಏನಪ್ಪಾ ಇವರು ಮಹಾತ್ಮರು, ಸನ್ಯಾಸಿಗಳು, ಯೋಗಿಗಳು, ಜ್ಞಾನಿಗಳು ಅಂತ ಆಡಂಬರದ ಪ್ರಯೋಜನಕ್ಕಾಗಿ ಇದು ನನ್ನ ವಾರ್ತೆ ಕೀರ್ತಿ ಹೆಚ್ಚಲಿ ಅನ್ನುವ ಪ್ರಯೋಜನದಿಂದ ಈ ವೇಷಭೂಷಣಗಳ ಅವಶ್ಯಕತೆ. ಈಗ ನೋಡ್ರಿ, ಸಾಮಾನ್ಯವಾಗಿ ಇಷ್ಟು ಹೇಳಿದಂತ ವಸ್ತುಗಳನ್ನ ಧರಿಸಿದ್ರಂದ್ರೆ ಅವ್ರು ಅಲ್ಲಿ ಬರ್ತಾ ಇದ್ರೆ ಇಲ್ಲಿ ಜನ ದಾರಿ ಬಿಡ್ತಾರೆ. ಯಾರ ಸ್ವಾಮಿಗಳು ಬಂದಿರಿ ಅಂತ. ಸ್ವಾಮಿ ಅಂದ್ರ ಅವನಲ್ಲಿ ಬ್ರಹ್ಮಜ್ಞಾನಕ್ಕಾಗಿ ಜನ ದಾರಿ ಬಿಟ್ಟಿಲ್ರಿ, ಅವನ ವೇಷಕ್ಕಾಗಿ ದಾರಿ ಬಿಟ್ರು. ಅಂದ್ರೆ ಏನು ಪ್ರಯೋಜನ ಏನಾಯ್ತ್ರಿ ಅಂದ್ರೆ ಆಡಂಬರಕ್ಕಾಗಿ ಇದನ್ನ ಹಾಕ್ತಾರಂತ ಹೇಳಿದ್ರು. ಮತ್ತು ಇದಕ್ಕಿಂತ ಹಿಂದೆ ವ್ಯತ್ಯಾಸಮಿಗಳಾಗಿದ್ದರೂ ಬ್ರಹ್ಮಜ್ಞಾನಿಗೆ ಯತಿಯನ್ನ ಬೇಕೆಂದು ತಿಳಿಸಿದ್ರಿ. ಆ ಯಾವ ಆಶ್ರಮದಲ್ಲಿ ಇದ್ದರೂ ಕೂಡ ಆ ಬ್ರಹ್ಮಜ್ಞಾನಿಗೆ ಯತಿಯನ್ನ ಬೇಕು ಅಂತ ಹೇಳಿದ್ರಿ. ಅಂದ್ರೆ ಏನು ಅಂದ್ರೆ ಅವರಲ್ಲಿ ಇರುವಂತ ಪೂರ್ಣ ಸ್ವರೂಪ ಜ್ಞಾನವನ್ನ ನೋಡಿ ಆತಗೆ ಯತಿಗಳು ಅಂತ ಕರೀರಿ, ಮಹಾತ್ಮರಂತ ಕರೀರಿ, ಬ್ರಹ್ಮಜ್ಞಾನಿಗಳಂತ ಕರೀರಿ. ಅದು ಬಿಟ್ಟು ಆಶ್ರಮಗಳನ್ನ ನೋಡಿ ಬ್ರಹ್ಮಜ್ಞಾನಿ ಅಂತ ನೀವು ತಿಳ್ಕೊಬಾಡ್ರಂತೂ ಹಿಂದೆ ಹೇಳಿದರು. ಆದರೆ ಯತ್ಯಾಶ್ರಮವನ್ನು ಸ್ವೀಕರಿಸದಿರುವ ಬ್ರಹ್ಮಜ್ಞಾನಿಗೆ ಯತಿಯೆಂದು ಹೇಳಬೇಕಾದರೆ ಈಗ ಒಂದು ಪ್ರಶ್ನೆ ಬರ್ತದೆ ನೋಡ್ರಿ, ಇಂತಹ ಆಶ್ರಮದಲ್ಲಿ ಇರಬೇಕು, ಈ ಆಶ್ರಮವನ್ನೇ ಸ್ವೀಕರಿಸಬೇಕು ಅಂತಾದ ಇವು ಯಾವ ಆಶ್ರಮವನ್ನ ಸ್ವೀಕರಿಸದೇ ಬಿಡಲಿ, ಒಂದು ವೇಳೆ ಸ್ವೀಕರಿಸದಿರುವ ಬ್ರಹ್ಮಜ್ಞಾನಿ, ಅವನಿಗೆ ಬ್ರಹ್ಮಜ್ಞಾನ ಅದ, ಆದ್ರೆ ಆಶ್ರಮಗಳನ್ನು ಸ್ವೀಕಾರ ಮಾಡಿಲ್ಲ ಅವ. ಅಂಥ ಬ್ರಹ್ಮಜ್ಞಾನಿಗೆ ನಾವು ಇವರು ಯತಿಗಳು ಅಂತ ಹೇಳ್ಬೇಕಾದ್ರೆ ಏನಾದ್ರೂ ಒಂದು ಇರ್ಬೇಕಲ್ರಿ ಲಕ್ಷಣ, ಏನಾದ್ರು ಒಂದು ಚಿಹ್ನೆ ಇರ್ಬೇಕಪ್ಪ ಅಂತ. ಅಂದ್ರೆ ಆ ಬ್ರಹ್ಮಜ್ಞಾನಿಗೆ ಶಾಸ್ತ್ರಗಳಲ್ಲಿ ನಿರ್ದಿಷ್ಟವಾದ ನಿಶ್ಚಯ ನಿರ್ಣಯವಾದ ಯತಿ ಚಿಹ್ನೆಗಳು ಇರಬೇಕಲ್ಲವೇ? ಜ್ಞಾನ ಚಿಹ್ನೆ ಏನಾದ್ರು ಇರ್ಬೇಕಲ್ರಿ, ಅವೇ ಜ್ಞಾನ ಚಿಹ್ನೆಗಳೇ ಬಲ್ಲಂತ ಜ್ಞಾನಿಗಳು ಹೊರಗಡೆ ಆ ಗುರುತುಗಳನ್ನ ಹಾಕೊಂಡಾರ, ಅವ್ರಿಗೆ ಯತಿ ಅಂತ ಅನ್ಬೋದು. ಇವರಿಗೆ ಯತಿಯಾಶ್ರಮ ಸ್ವೀಕಾರ ಮಾಡಿಲ್ಲ, ಅವ್ರಿಗೆ ಯಾವ ಚಿಹ್ನೆಗಳು ಇಲ್ಲ, ಕಾಯಿ ಬಟ್ಟೆ ಇಲ್ಲ, ಕಮಾಂಡಲ ಇಲ್ಲ, ಬಡಿ ಇಲ್ಲ, ಕರಪಾತ್ರ ಇಲ್ಲ, ಏನಿಲ್ಲ ಇವರಿಗೆ. ಅಂದ್ರೆ ಆ ಬ್ರಹ್ಮಜ್ಞಾನಿಗೆ ಏನಾದ್ರು ಒಂದು ಚಿಹ್ನೆ ಇರಬೇಕಲ್ಲವೇ? ಆ ಚಿಹ್ನೆಗಳೇ ಇಲ್ಲದೆ ಆತನನ್ನು ಯತಿ ಎಂದು ಹೇಳುವುದು ಸರಿಯೇ?
ಚಿಹ್ನೆ ಇಲ್ಲ ಅಂತೀರಿ, ಯತಿ ಅನ್ಬೇಕಂತೀರಿ. ಅವನಿಗೆ ಚಿಹ್ನೆಗಳೇ ಇಲ್ಲದಂತೆ ಯತಿ ಅಂತ ನಾವು ಬ್ರಹ್ಮಜ್ಞಾನಿ ಅಂತ ನಾವು ಹೇಳ್ಬೇಕಂದ್ರೆ ಸರಿ, ಇದು ಒಪ್ತದೇನು ಎಂಬ ಪ್ರಶ್ನೆಗೆ ಆ ಚಿಹ್ನೆಗಳು ನೋಡುತ್ತಮ್ಮ, ಬ್ರಹ್ಮಜ್ಞಾನಿಗೆ ಬಾಹ್ಯದಲ್ಲಿ ಚಿಹ್ನೆಗಳು ತೋರದಿದ್ದರೂ ಆ ಎಲ್ಲಾ ಚಿಹ್ನೆಗಳು ಅಂತರಂಗದಲ್ಲಿ ಉಂಟು. ಒಳಗಡೆ ಅಂತ ಚಿಹ್ನೆ ಗುರುತಿನಿಂದ ಕೂಡಿರ್ತಾನ. ಆ ಚಿಹ್ನೆಗಳು ಯಾವುವು ಅಂತ ನೀ ಕೇಳಿದ್ರೆ ಈ ಮುಂದಿನ ಶ್ಲೋಕದಲ್ಲಿ ನಾನು ಹೇಳುತ್ತೇನೆ, ನೀನು ಕೇಳಂದ್ರು. ನೀ ಪ್ರಶ್ನೆ ಮಾಡದ್ದಿ, ನಾ ಉತ್ತರ ಹೇಳ್ಬೇಕು. ಇದೇ ಪ್ರಸಂಗದಲ್ಲಿ ಬಸವಾನಂದ ಸದ್ಗುರುನಾಥಮ್ಮ ಆ ಮೊದಲು ಆ ಕಡೆ ಆ ಕೇಮ್ಲಾಪುರ ಭಾಗದಲ್ಲಿ ಇರುವಾಗ ಬಹಳಷ್ಟು ಮಹಾತ್ಮರ ಮಾತೆಯರ ಸಂಪರ್ಕದಲ್ಲಿ ಇದ್ದಂತ ವ್ಯಕ್ತಿಗಳು. ಬಸವಾನಂದರ ಸಂಪರ್ಕದಲ್ಲಿ ಮಾತೆಯರು ಇದ್ರು, ಮಹಾತ್ಮರು ಇದ್ರು. ಅದರಲ್ಲಿ ಉಮಾ ತಾಯಿಯವರಂತ ಒಬ್ಬರಿದ್ರಮ್ಮ. ಅವರು ನಾವು ಕಾರ್ಯಕ್ರಮ 2 ವರ್ಷದ ಹಿಂದೆ ಕಾರ್ಯಕ್ರಮ ನಡೆದ ದಿನನೇ ಮುಕ್ತಾಯ ಸಮಾರಂಭಕ್ಕ ಶಿವಪುತ್ರ ಸ್ವಾಮಿಗಳು 2ನೇ ದಿನ ಅವರು ದೇಹ ಬಿಟ್ರಮ್ಮ. ಅವರು ಆ ದೇಹ ಬಿಟ್ಟಾಗ ನಮಗೂ ಹೋಗ್ಲಿಕ್ಕಾಗ್ಲಿಲ್ಲ. ಅವ್ರ ಅಭಿನವ ಶಿವಪುತ್ರ ಸ್ವಾಮಿಗಳು ಹೋಗ್ಲಿಕ್ಕಾಗ್ಲಿಲ್ಲ. ಅಲ್ಲಿಯೇ ಮಂಗಲಕ್ಕಿಂತ ಮುಂಚಿತವಾಗಿ 1-2 ನಿಮಿಷ ಮೌನಾಚರಣೆಯನ್ನು ಮಾಡಿದ್ವಿ, ಅವರು ದೇಹ ಬಿಟ್ಟ ನಿಮಿತ್ತಕ್ಕಾಗಿ. ಅವರೇ ನಮ್ಮ ಬಸವಾನಂದರ ದೇಹ ಬಿಟ್ಟಾಗ ಪ್ರಥಮ ವರ್ಷ ಅವತ್ತೇ ನಾವು ಕಾರ್ಯಕ್ರಮ ಮಾಡಿದೇವಿ. ಪ್ರಥಮ ಪುಣ್ಯ ಸ್ಮರಣೆ ಅಂದಾಗ ನಾವ್ ಅನ್ಕೊಂಡಿವಿ ನಮ್ಮ ಗುರುಗಳ ಪರಿಚಯ ಯಾರಿಗಾದ, ಗುರುಗಳ ಸಂಪರ್ಕ ಯಾರಿಗೆ ಗೊತ್ತಿದೆ ಅಂಥವ್ರನ್ನೇ ಕರ್ಸ್ಬೇಕಂತ ಹೇಳಿ ವಿಚಾರ ಮಾಡಿದಾಗ ಯಾವ ಈಗ ಯಾರ ಹೆಸರು ಹೇಳಿದ್ನಮ್ಮ ನಾನು, ಉಮಾತಾಯಿ. ಉಮಾತಾಯಿಯವ್ರನ್ನ ಹೋಗಿ ಅವ್ರನ್ನ ಭೇಟಿಯಾಗಿ ಬಸವಾನಂದರ ದೇಹ ಬಿಟ್ಟರಪ್ಪ ಅಮ್ಮ, ಅವರ ಪ್ರಥಮ ಪುಣ್ಯ ಸ್ಮರಣೋತ್ಸವ ನಿರ್ಮಾಣ ಗ್ರಾಮದಲ್ಲಿ ಅದ, ದಯವಿಟ್ಟು ತಾವು ಅವರ ಒಡನಾಡಿಗಳು ಅವರು ಹೇಗಿದ್ರು ಅನ್ನುವಂಥದ್ದು ಪಕ್ಕಾ ತಿಳಿದುಕೊಂಡವರು. ಆ ಕಾರಣಕ್ಕಾಗಿ ನೀವೇ ಈ ಕಾರ್ಯಕ್ಕೆ ಬರಬೇಕಂದಾಗ ಆಯಮ್ಮ ಏ ಮಗನೇ ನಾ ಬರ್ತೀನಪ್ಪ. ಬಸವಾನಂದ್ರು ಅಂದ್ರೆ ಈಗ ಕಲ್ಪನೆ ಬಂತು ನನಗ. ಅವ್ರು ಎಂಥ ಮನಬಿಚ್ಚಿ ಮಾತಾಡಿಲ್ಲಮ್ಮ ಉಮಾತಾಯಿ. ಬಸವಾನಂದ್ರು ಅಂದ್ರೆ ಅವ್ರು ಬಹಳ ನಿಷ್ಠೂರವಾದಿಗಳು. ಬಸವಾನಂದರು ಸತ್ಯವಾದಿಗಳು. ಯಾರ್ಯಾರು ಶಾಸ್ತ್ರ ಏನಾದ್ರೂ ಹೇಳಿದ್ರೆ ಎಂದೂ ತಡೆಯೋರಲ್ಲ, ಅದನ್ನ ಎಂದೂ ಒಪ್ಪೋರಲ್ಲ, ಖಂಡನೆ ಮಾಡೋರು. ಅವರು ಬರೇ ಶಾಸ್ತ್ರವನ್ನ ಹೇಳೋರಲ್ಲ, ಶಾಸ್ತ್ರದಂಗ ಇರೋ ಕಲ್ತವ್ರು ಅವರು. ಅವರು ನನಗೆ ಬಹಳ ದಿನದಿಂದ ನೋಡಿಲ್ಲಯಪ್ಪ ಅವ್ರನ್ನ. ಮೊದಲು ಕೇಮಲಾಪುರದಲ್ಲಿ ಇದ್ರು, ಈಗ ಆ ಭಾಗಕ್ಕೆ ಹೋಗಾಗಿ ಎಲ್ಲಿ ಬಂದಿಲ್ಲ ಅವ್ರ ಕಾರ್ಯಕ್ರಮಕ್ಕ. ಅದಕ್ಕೆ ನೋಡ್ಲಿಕ್ಕೆ ಆಗ್ಲಿಲ್ಲ. ನಾನು ಒಂದ್ ವೇಳೆ ಎಲ್ಲಿ ದೇಹ ಬಿಟ್ಟಾರೇನೋ ಅಂತ ಹಿಂಗೆ ತಿಳ್ಕೊಂಡಿದ್ದೆ. ನಿಮ್ಮಲ್ಲಿ ಇಷ್ಟು ವರ್ಷ ಇದ್ದು ನಿಮಗೆಲ್ಲ ಇಂತ ಶಾಸ್ತ್ರ ಹೇಳಿ ಈಗ 1 ವರ್ಷದ ಹಿಂದ ದೇಹ ಬಿಟ್ಟಾರಂದ್ರೆ ನನಗ ಅವರಿಗೆ ಬಹಳ ಬಹಳ ಕಷ್ಟವನ್ನ ಪಟ್ಟಂತ ವ್ಯಕ್ತಿಗಳು ಜೀವನದಲ್ಲಿ. ಯಾರನ್ನು ಕೈ ಎತ್ತಿ
ಹಣವೂ ಬೇಡಿಲ್ಲ, ಅಂತಸ್ತು ಬೇಡಿಲ್ಲ, ಅನ್ನ ಮತ್ತು ನೀರನ್ನು ಬೇಡಲಾರದಂತ ವ್ಯಕ್ತಿಗಳು ಬಸವಾನಂದರು. ಅವರು ಶಾಸ್ತ್ರವನ್ನ ಹೇಳಬೇಕಾಗಿದ್ರೆ ಗ್ರಂಥಗಳ ಆಧಾರವನ್ನಿಟ್ಟು ಸ್ವಕಲ್ಪನೆಯಿಂದ ಎಂದೂ ಶಾಸ್ತ್ರ ಹೇಳಿದವರಲ್ಲ ಅವರು. ಈ ಶಾಸ್ತ್ರಗಳಲ್ಲಿ ಹಿಂಗ್ ಹೇಳ್ಯದ, ಅದನ್ನ ನಾನ್ ನಿಮಗೆ ಹೇಳ್ತೀನಿ ಅಷ್ಟೇ. ನೀವು ಬೇಕಾದ್ರೆ ನಂಬ್ರಿ, ಸಾಕಾದ್ರೆ ಬಿಡ್ರಿ. ಈ ರೀತಿಯಾಗಿ ನಾವು ಕೂಡ ಅವರಿಂದ ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿ ಶಾಸ್ತ್ರ ಕೇಳಿವಿ. ಒಂದು ಸಂಶಯ ಬಂದಿತ್ತು, ಎಲ್ಲೇ ಕೂಡಿದಾಗ ಹೇಳಿದ್ರು ಉತ್ತರ. ಮತ್ತೆ ನೋಡಮ್ಮ, ಈಗ ನಿಮಗ ಆಧಾರ ತೋರಿಸ್ಬೇಕಲ್ಲ, ಇದು ಎಲ್ಲಿ ಹೇಳ್ಯಾರಂತ ತೋರಿಸ್ಬೇಕಾದ್ರೆ ಗ್ರಂಥ ಮಠದಾಗ ಅದ, ಆದ್ರ ಅದರಿರ್ತಕ್ಕಂತ ವಿಷಯ ಮಾತ್ರ ಹಿಂಗಾದ ಅಂತ ಹೇಳಿದ್ರೆ, ಆಯ್ತಪ್ಪ ನೀವ್ ಹೇಳಿದ್ಮೇಲೆ ಅದು ಸತ್ಯ ಆದಂತ ಒಪ್ಪಿಗೆಡ್ರಂತ ಅವ್ರು. ಅವ್ರ ಜೊತೆ ಇನ್ನೊಬ್ಬರು ಇದ್ರಂತೆ. ಮತ್ತೆ ಅಷ್ಟಕ್ಕ ಬಿಡಲಾರದೆ ಆ ಕೆಮ್ಲಾಪುರದಲ್ಲಿ ಘಟನೆ ಇದು. ಅವರು ಎಲ್ಲಿ ತೋಟದಲ್ಲಿ ಕಾರ್ಯಕ್ರಮ ನಡೆದಿತ್ತು, ಊಟ ಆದ್ಮೇಲೆ ಅವರ ಪ್ರಶ್ನೆಗೆ ಉತ್ತರ ಹೇಳಿದ್ರು. ಸೀದಾ ಮಠಕ್ಕೆ ಬಂದು ಮಠದಲ್ಲಿ ಇರ್ತಕ್ಕಂತ ಗ್ರಂಥವನ್ನ ಮತ್ತೆ ವಾಪಸ್ ತಗೊಂಡು ಹೋಗಿ, ನೋಡಮ್ಮ ಇಂಥ ಪದ್ಯದಲ್ಲಿ ಹಿಂಗ್ ಹೇಳಿದ್ರು, ಅದನ್ನೇ ನಾನ್ ನಿಮ್ಗೆ ಹೇಳೀನಿ, ನಿಮಗೆ ಸಂಶಯ ಬರಬಾರ್ದಂತ ಈ ಮತ್ತೆ ತಂದು ತೋರ್ಸಕತ್ತೀನಿ ಅಂತ ಹೇಳಿದಂತ ಮಹಾತ್ಮರು. ಅಂದ್ರೆ ಅವರೆಷ್ಟು ನಿಷ್ಠುರವಾದಿಗಳಮ್ಮ. ಅಂಥವರಿಗೆ ಆ ಯಾವ ಉಮಾತಾಯಿಯವರು ಕೆಲವು ದಿನಗಳ ನಂತರ ಎಲ್ಲೋ ಕೂಡಿದಾಗ ಅವರು ಕಾವಿ ಬಟ್ಟೆಯನ್ನ ಧರಿಸಿದ್ರಮ್ಮ. ಉಮಾತಾಯಿಯವರು ಕಾವಿ ಹಾಕ್ತಿದ್ರು. ಯಾಕಂದ್ರೆ ಆ ಕಾರ್ಯಕ್ರಮಕ್ಕ ಅವ್ರಿಗೆ ಆಹ್ವಾನ ಕೊಡುವಾಗ ನೋಡಿನಿ. ಇದಕ್ಕಿಂತ ಮುಂಚಿತವಾಗಿ ಅವರ ಮಠಕ್ಕ ಗುರುಗಳು, ನಾವು, ನಮ್ಮಲ್ಲಿರ್ತಕ್ಕಂತ ಸುಮಾರು 2 ಜೀಪಿನ ಮಂದಿ ಕೂಡ ಅವರ ಮಠಕ್ಕೆ ಹೋಗಿದ್ದೇವೆ ನಾವು. ಬಾಗಲಕೋಟೆ ಮಠ ಏನಾದಮ್ಮ, ರಾಮಾರೂಢರ ಮಠ. ಆ ಮಠಕ್ಕ ಸ್ವಲ್ಪ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಈ ಯಮನ ಮಠ. ತಮ್ಮ ಒಬ್ಬ ಹೆಣ್ಮಗಳಾಳ, ಆಕೆನೂ ಕೂಡ ಬಹಳ ನಿಷ್ಠೂರ. ಆ ಯಮ್ಮನ ಪರಿಚಯ ಮಾಡಿಸ್ತೀನಿ ಬರ್ರಿ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಹೋದ್ರು ನೋಡ್ರಿ. ನಾವು ಪುಣ್ಯಾತ್ಮನ ಕಂಡ್ವಿ, ಆ ತಾಯಿನ ಭೇಟಿ ಆದ್ವಿ, ನಮಸ್ಕಾರ ಮಾಡಿದ್ವಿ. ಮತ್ತೆ ನಾವು ಕೆಲವು ಪುಷ್ಪ ಫಲವನ್ನ ತಗೊಂಡು ಹೋಗಿದ್ವಿ. ಅವ್ರ ಅರ್ಪಣೆ ಮಾಡಿದಾಗ ಆಯಮ್ಮ ಸುಮ್ನೆ ಕೂಡ್ರಿ ಅಂತ ಗೊತ್ತಿಲ್ಲದಂಗ ಎಲ್ಲರಿಗೆ ನಾಷ್ಟ ವ್ಯವಸ್ಥೆ ಮಾಡಿದ್ವಿ. ಮಠದಾಗ ಉಪ್ಪಿಟ್ಟು ಅವೇನೇನೋ ಮಾಡಿಸಿ ಮತ್ತೆ ಬಸವಾನಂದರ ಪಾದ ಪೂಜೆ ಮಾಡಿದ್ರು ಅವ್ರು. ಅವ್ರು ಕೂಡಿಸಿ ಪಾದ ಪೂಜೆ ಮಾಡಿಸಿ ಆಮೇಲೆ ಪ್ರಸಾದವನ್ನ ಮಾಡಿಸಿ ಬೇಕೊಟ್ರು. ಅದಕ್ಕಿಂತ ಮುಂಚೆ ನಾ ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ. ಅವ್ರು ಏನಾದ್ರೂ ಚಿಹ್ನೆಗಳು ಇರಬೇಕಲ್ಲ ಅಂತಂದ್ರೆ, ಆಯಮ್ಮ ಕೂಡ ನೋಡಪ್ಪ, ಬ್ರಹ್ಮಜ್ಞಾನಿಗಳಲ್ಲಿ ನೀವೇನು ಕಡಿಮೆ ಅಲ್ಲ, ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠವಾದಂತ ವ್ಯಕ್ತಿಗಳು ನೀವು. ಮತ್ತ ಇನ್ನ ಎಲ್ಲಾ ಸಂಸಾರ ಪ್ರಪಂಚ ಅದು ಇದು ಎಲ್ಲಾ ಮುಗಿದು ಹೋಗ್ಯದ, ಈಗ ಮುಪ್ಪಾವಸ್ಥೆ ಬಂದದ, ಈಗಲಾದ್ರೂ ನೀವು ಕಾವಿಯನ್ನ ಹಾಕ್ರಿ ಅಂತ ಹೇಳಿದಂತ. ಈಗಲಾದ್ರೂ ಆಶ್ರಮವನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ ನೋಡ್ರಾಗಿ. ಆದ್ರೆ ಬಸವಾನಂದ್ರು ನಮ್ಮಲ್ಲಿ ಶಾಸ್ತ್ರ ಬಂದಾಗ ಈ ವಿಷಯ ಬಂದಾಗ ಹೇಳಿದ್ರು. ಈ ಗ್ರಂಥ ಅಲ್ಲ, ಬೇರೆ ಸನ್ಯಾಸಿಗಳ ಬಗ್ಗೆ ಬಂದಾಗ, ತಮ್ಮ ಬಟ್ಟೆ ಹಾಕಿದ್ರೆ ಯತಿ ಆಗ್ತಾನ, ಬ್ರಹ್ಮಜ್ಞಾನ ಆಗ್ತಾನ, ಕಾವಿ ಬಟ್ಟೆ ಹಾಕಲಂದ್ರೆ ಅವನಿಗೆ ಮೋಕ್ಷ ಆಗದಲ್ಲೇನು,
ನಮಗೂ ಉಮಾ ತಾಯಿ ಹಿಂಗೆ ಗಂಟು ಬಿದ್ದಿಲ್ಲು. ಆಕೆಗೆ ನಿಷ್ಠುರ ಆಗ್ಲಾರ್ದ ಆಗ್ಲಿ ನೋಡಮ್ಮಮ್ಮ, ಇನ್ನ ಮುಂದ ನೋಡಮ್ಮ ಅಂತ ಹಿಂಗೆ ಬಿಳಿ ಬಟ್ಟೆಗೆ ಬಂದೀವಿ ವಿನ ಕಾವಿಯನ್ನ ಕಣ್ಣೆತ್ತಿ ನೋಡಿಲ್ಲ ಅಂತ. ಕಾವಿಯನ್ನ ಕಣ್ಣೆತ್ತಿ ನೋಡಕ್ ಹೋಗಿಲ್ಲ. ಆ ಚಿಹ್ನೆ ಹಾಕಬೇಕಂತ ಅಪೇಕ್ಷೆ ಇಲ್ಲ ಅವ್ರಿಗೆ. ನೋಡಮ್ಮ ಅಂತ ಹಿಂಗೆ ಬಿಳೆ ಬಟ್ಟೆಗೆ ಬಂದಿ ನೋಡ್ತಮ್ಮ, ಕಾವಿ ಹಾಕಕ್ ಹೋಗಿಲ್ಲ ಅವಂತ. ಹಂಗೆ ಇಲ್ಲಿ ಹೇಗೆ ಹೇಳಬೇಕು, ಏನಾದ್ರು ಚಿಹ್ನೆ ಅಂದ್ರೆ ಅಂತರಂಗದಲ್ಲಿ ಚಿಹ್ನೆಗಳು ಉಂಟು. ಅವು ಯಾವುವು ಅಂದ್ರೆ ಜ್ಞಾನಂ ದಂಡ ಹಸ್ತಪಾತ್ರಂ ವಿರಾಗ ಸತ್ಯಂ ಕಂಥ ಭಸ್ಮಲೇಪ ತಿತಿಕ್ಷಾ ತುಷ್ಟಿ ಕುಂಡಿ ಇತಿ ಅಂತರಿಂ ಪಂಚಮುದ್ರಾ ದತ್ತೇಯಃ ಕೋಪಶ್ಯತಿ ಸಹ ಅಯಂ ಮಹರ್ಷಿ ಅಂದ್ರು. ಯಾರಿಗೆ ಅಂದ್ರೆ ಜ್ಞಾನಂ, ಆ ಜ್ಞಾನದಲ್ಲಿ ಬ್ರಹ್ಮ ಆತ್ಮರಲ್ಲಿ ಅಭೇದವಾದ ಜ್ಞಾನವೇ. ಅಭೇದವಾದ ಜ್ಞಾನ ಅಂದ್ರೆ ಬ್ರಹ್ಮ ಜ್ಞಾನ. ಬ್ರಹ್ಮಜ್ಞಾನ ಆದ್ಮೇಲೆ ಆ ಬ್ರಹ್ಮನೇ ನಾನು ಅನ್ನುವಂತ ಭಾವವೇ ಅಭೇದ ಜ್ಞಾನ. ಅದೇ ದಂಡ ಅಂದ್ರು. ದಂಡ ಅಂದ್ರೆ ಅದು ಕೋಲು. ಮತ್ತೆ ವಿರಾಗ ಅಂದ್ರೆ ವಿರತೆಯೇ ಆತನಿಗೆ ಕರದ ಪಾತ್ರೆ ಅಂದ್ರೆ ಹಸ್ತ ಪಾತ್ರಂ. ಯಾವುದು ವೈರಾಗ್ಯ. ವೈರಾಗ್ಯ ಎಂಬುವ ಚಿಹ್ನೆಯೇ ಆತ ಕೈಯಲ್ಲಿ ಹಿಡಿದಂತ ಹಸ್ತ ಪಾತ್ರೆ. ಆತನ ಸತ್ಯ ಅನ್ನುವುದೇನದ ಅದೇ ಬಟ್ಟೆ ನೋಡ್ರಿ. ಕಾರಣ ಜ್ಞಾನವೇ ದಂಡ, ವೈರಾಗ್ಯವೇ ಕರಪಾತ್ರೆ, ಸತ್ಯವೇ ಬಟ್ಟೆ, ತಿತಿಕ್ಷೆಯೇ ಭಸ್ಮ ಲೇಪನ. ಸುಖ ಮತ್ತು ದುಃಖವನ್ನ ಸಹಿಸುವಂತ ಸಾಮರ್ಥ್ಯ ಇದ್ರೆ ಅದೇ ಅಂತರಂಗದಲ್ಲಿ ಭಸ್ಮ ಲೇಪನ. ಎತ್ತಿಗಳು ಹಣಿಗೆ ಹಾಕ್ತಾರಲ್ಲ ಭಸ್ಮ, ಆದರೆ ಇದು ಹಾಕು ಬಿಡು. ತಿತಿಕ್ಷೆಯೇ ಭಸ್ಮ ಲೇಪನ. ಮತ್ತೆ ಆತನಿಗೆ ಕಮಂಡಲ ಯಾವುದಂದ್ರೆ ತೃಪ್ತಿಯೇ ಕಮಂಡಲ. ಈ ವಿಧವಾದ ಅಂತರಂಗ ಸಂಬಂಧವಾದ ಪಂಚಮುದ್ರೆಗಳನ್ನು ಯಾವನೂ ಧರಿಸುವನು ಅವನೇ ಮಹರ್ಷಿ. ಎಲ್ಲಮ್ಮ ಒಳಗಡೆ. ಕಾರಣ ದಂಡ, ಕಮಂಡಲ, ಕರಪಾತ್ರೆ, ಕಂತೆ, ಭಸ್ಮೋದ್ಧೋಳನ, ಇವು 5 ಆದವಲ್ಲಮ್ಮ. ಒಂದು ದಂಡ, 2ನೇದು ಕಮಂಡಲ, 3ನೇದು ಕರಪಾತ್ರೆ, 4ನೇದು ಕಾವಿ, 5ನೇದು ಭಸ್ಮಧೂಳ. ಇವು ಸಾಮಾನ್ಯವಾಗಿ ಒಬ್ಬ ಜ್ಞಾನಿಗೆ ಇರಬೇಕಾದ ಚಿಹ್ನೆ ಅಂದ್ರೆ. ಸಾಮಾನ್ಯವಾಗಿ ಇವು ಗುರುತು ಅಂತ ನಾವು ತಿಳ್ಕೊಂಡೀವಿ. ಇದು ಇರ್ಲಿ ಅಥವಾ ಇಲ್ಲದೇ ಇರ್ಲಿ, ಇದ್ರೆ ಜ್ಞಾನ ಅಂತ ತಿಳ್ಕೋಬಹುದು. ಚಿಹ್ನೆ ಇಲ್ಲದೆ ಜ್ಞಾನಿ ಅಂತ ಹೆಂಗ್ ಒಪ್ಪಬೇಕು? ಒಪ್ಪಿದ್ರೆ ಇದು ಸರಿಯೇ ತಪ್ಪೆ ಅಂತ ಅಂದಾಗ ಈ ಚಿಹ್ನೆಗಳು ಇವಕ್ಕೆ ಪಂಚಮುದ್ರೆಗಳು ಎಂಬ ಹೆಸರು. ಈ ಪಂಚಮುದ್ರೆಗಳ ಯುಕ್ತನಾದವನಿಗೆ ಸನ್ಯಾಸಿ ಎಂದು ಕರೆಯುತ್ತಾರೆ. ಏನಂತ ಕರೀತಾರಮ್ಮ? ಸನ್ಯಾಸಿ. ಇರ್ಲಿ, ಇದು ಒಂದು ಕಡೆ ಇರ್ಲಿ. ಸಾಮಾನ್ಯವಾಗಿ ಈಗ ಸನ್ಯಾಸಿಗಳಂತ ಬಹಳ ಮಂದಿ ಆಗಿರಲ್ರಿ. ಇವರಲ್ಲಿ ಬಾಹ್ಯದಲ್ಲಿ ಇವು ಯಾವ ಮುದ್ರೆಗಳೇ ಇಲ್ರಿ.
ಬಾಹ್ಯದಲ್ಲಿ ಮುದ್ರೆಗಳಿಲ್ಲ, ನೋಡ್ತಾರಲ್ಲ ಎಷ್ಟು ಮಂದಿ ಸನ್ಯಾಸಿಗಳಾರ. ಅವ್ರ ಕೈಯಾಗ ಕರಪಾತ್ರ ಇಲ್ಲ, ಕೈಗ ದಂಡ ಇಲ್ಲ, ಕಮಂಡಲ್ ಇಲ್ಲ, ಎರಡು ಮಾತ್ರ ಇರ್ತಾವ, ಭಸ್ಮ ಹಚ್ಚಿಗೆಂಬುದು ಕಾಯಿ ಬಟ್ಟೆ ಹಾಕ್ಯಾವ. ಇವು ಎರಡು ಇದ್ರೆ ಸನ್ಯಾಸಿ ಚಿಹ್ನೆ ಅಂತ ಹೇಳಿದ್ರೆ ಶಾಸ್ತ್ರ. ಈ 5ನ್ನ ಯಾರು ಧರಿಸ್ತಾರ ಅವನು ಸನ್ಯಾಸಿ. ಈ ಮುದ್ರೆಗಳಿಂದ ಕೂಡಿದವನಿಗೆ ಸನ್ಯಾಸಿ ಎಂದು ಕರೆಯುತ್ತದೆ ಶಾಸ್ತ್ರ. ನಮ್ಗೆ ಏನು ಗೊತ್ತಿಲ್ಲ, ಏನಿಲ್ಲ, ಸನ್ಯಾಸಿ ಅಂದ್ರೆ ಇಷ್ಟೇ ಅಂತ ಕಂಬಿಟ್ಟಿವಿ. ಅಂತವ್ರು ಎಲ್ಲಿ ಮತ್ತೆ ಸಿಗೋದು? ಸಿಗೋದಿಲ್ಲ. ಅದಕ್ಕೆ ಜಗದ್ಗುರು ಪೀಠದಲ್ಲಿ ಸ್ವಲ್ಪ ಯಾವಾಗಾನು ವಿಚಾರ ಮಾಡಿ ನೋಡ್ರಿ. ಅವರ ದೇಹದ ಮೇಲೆ ಬಾಹ್ಯ ಎಲ್ಲಾ ಚಿಹ್ನೆಗಳಿಂದ ಕೂಡಿರ್ತಾರ. ಅವ್ರು ಒಂದು ದಂಡ ಇರ್ತದ, ಅದಕ್ಕೊಂದು ಜಾಂಡ ಇರ್ತದ, ಒಂದು ಕಮಂಡಲ್ ಇರ್ತದ, ಒಂದು ಕರಪಾತ್ರ ಇರ್ತದ, ಹಣೆ ಮೇಲೆ ಭಸ್ಮ ಇರ್ತದ, ಮೈ ಮೇಲೆ ಕಾವಿ ಹಾಕಿರ್ತಾರ ಅವ್ರು. ಯಾಕಂದ್ರೆ ಒಬ್ಬ ಸನ್ಯಾಸಿ ಆಗ್ಬೇಕಾದ್ರೆ ಅದಕ್ಕೂ ಕೆಲವು ವಿಧಿಗಳಾವಂತ. ಅವುಗಳನ್ನ ಜಗದ್ಗುರುಗಳಲ್ಲಿ ನೋಡಬಹುದು. ಅದು ಯಾವಾಗಲೂ ಅಲ್ಲ, ಅವರು ಪಲ್ಲಕ್ಕಿ ಮೇಲೆ ಕೂಡುವಾಗ ಇವ್ರು ಧರಿಸ್ತಾರೆ. ಅಂದ್ರೆ ಕಾಲ ಕೂಡ ಬಹಳ ಸೂಕ್ಷ್ಮ ಆಗ್ಯದಂತ. ಸದಾ ಕಾಲ ಇವು ಧರಿಸ್ಬೇಕ್ರಿ ಸನ್ಯಾಸಿ ಆದವನು. ಇರ್ಲಿ. ಆದರೆ ಬ್ರಹ್ಮಜ್ಞಾನಿಯು ಜನರ ತೋರಿಕೆಗಾಗಿ ಬಾಹ್ಯದಲ್ಲಿ ಧರಿಸುವುದು ಉಂಟು. ಯಾರಿಗಾಗ್ಯಮ್ಮ? ಜನರ ತೋರಿಕೆಗಾಗಿ. ಅದಕ್ಕ ಹೊರಗಡೆ ಅವುಗಳನ್ನ ಧರಿಸುವುದು ಅಂದ್ರೆ ತೊಡುವುದು ಉಂಟು. ಬಾಹ್ಯದಲ್ಲಿ ಧರಿಸದಿದ್ದರೂ ಅಂತರದಲ್ಲಿ ಧರಿಸುತ್ತಾನೆ. ಇವನು ಬಾಹ್ಯದಲ್ಲಿ ಧರಿಸಿಲ್ಲ, ಯತಿವರ್ಯ ಸ್ವರೂಪ ಜ್ಞಾನಿ. ಮತ್ತೆ ಇನ್ನೆಲ್ಲಿ ಅವ್ರಿಗೆ ನೋಡ್ಬೇಕಂದ್ರೆ ಅಂತರಂಗದಲ್ಲಿ ಧರಿಸಿರುತ್ತಾನೆ. ಅದಕ್ಕೆ ಸಾಕ್ಷಿಯೇ ನಮ್ಮ ಬಸವಾನಂದರು. ಅಂತರಂಗದಲ್ಲಿ ಹೊರಗಿರುವಂತ ಎಲ್ಲಾ ಮುದ್ರೆಗಳು, ಚಿಹ್ನೆಗಳು ಅವರು ಒಳಗಡೆ ಇದ್ದು ನೋಡಮ್ಮ. ಅಂದ್ರೆ ಹೊರಗಿನ ಮುದ್ರೆಗಳನ್ನ ಇಲ್ಲಿವರೆಗೆ ಹೇಳಿದ್ರು. ಕೋಲು ನಾಯಿನ, ಕರಪಾತ್ರೆ ಭಿಕ್ಷನ್ನ, ಕಾವಿ ಬಟ್ಟೆ ಚಳಿಯನ್ನ, ಇಂಥವೆಲ್ಲ ಉಪಯೋಗ ಅಂತ ಹೇಳಿದ್ರು. ಆದ್ರೆ ಅಂತರಂಗದಲ್ಲಿ ಏನು ಮುದ್ರೆಗಳ ವಿಚಾರ ಅಂದ್ರೆ, ಹೊರಗಿನ ದಂಡವು ನಾಯಿಗಳನ್ನು ಹೊಡೆದು ಉಳಿಸುವುದಕ್ಕೆ ಅನುಕೂಲವಾಗುವಂತೆ ಯಾವಮ ಹೊರಗ ಅಂತ. ಇಲ್ಲಿ ಶಿವ ಜೀವರಲ್ಲಿ ಏಕತ್ವ ರೂಪ ಜ್ಞಾನವೆಂಬ ದಂಡವು. ಅದಕ್ಕೆ ಅರುವೇ ದಂಡ ಅಂದ್ರ ನೋಡ್ರಿ. ಜ್ಞಾನವೇ ದಂಡ ಅಂತ ಯಾಕೆ ಹೇಳಿದ್ವು ಅಂದ್ರೆ, ಇಲ್ಲಿ ಶಿವ ಜೀವರಲ್ಲಿ ಏಕತ್ವ ರೂಪ ಜ್ಞಾನವೆಂಬ ದಂಡವು ಅನೇಕ ಸಂದೇಹಗಳೆಂಬ ನಾಯಿಗಳನ್ನು ಹೊಡೆದು ಓಡಿಸುವುದಕ್ಕೆ ಅನುಕೂಲವಾಗಿದೆ. ಎಂಥಾದ್ರಿ ದಂಡ ಇದು? ಜ್ಞಾನದಂಡ. ಶಿವ ಅಂದ್ರೆ ಅವನ್ ಯಾರು, ಜೀವ ಅಂದ್ರೆ ನಾನು ಯಾರು, ನಾನು ಹೇಗೆ ಶಿವ ಆಗುತ್ತೇನೆ ಅನ್ನುವಂತ ಹಲವು ಸಂಶಯಗಳು ಬಂದಾಗ ಈ ಜ್ಞಾನದಿಂದ ಓಡಿಸುವುದೇ ಅಂತರಂಗದ ಸನ್ಯಾಸಿಯ ಜ್ಞಾನದಂಡ ಅಂತ. ಅದು ಕೋಲು. ಅನುಕೂಲವಾಗಿದೆ ಇಷ್ಟಕ್ಕ. ಹೊರಗಿನ ಕಮಂಡಲವು ನೀರು ತುಂಬಿಕೊಳ್ಳಲು ಅನುಕೂಲವಾಗುವಂತೆ ಇಲ್ಲಿ ಒಳಗಿನ ಕಮಂಡಲ ವಿದ್ಯದ ಆನಂದವನ್ನ ಹೃದಯದಲ್ಲಿ ತುಂಬಿಕೊಳ್ಳುವುದಕ್ಕೆ
ತೃಪ್ತಿ ಎಂಬ ಕಮಂಡಲವು ಅನುಕೂಲವಾಗಿದೆ. ನೋಡ್ರಿ, ತೃಪ್ತಿ ನಿಜವೆರಾಗವೇ ಕರದ ಪಾತ್ರೆಯು. ಒಳಗೆ ಏನ್ ತುಂಬಿಕೊಳ್ಳಮ್ಮ, ಇದು ಹೊರಗಿನ ನೀರು ತುಂಬಲಿಕ್ಕೆ ಪ್ರಯೋಜನ ಆಗ್ತದ. ಆದರೆ ಇಲ್ಲಿ ಆ ತೃಪ್ತಿ ಎಂಬ ಕಮಂಡಲವು ಅನುಕೂಲ ಆಗ್ತದ, ಸಂತೋಷ ಅಂತ. ಮತ್ತು ಹೊರಗಿನ ಕರಪಾತ್ರೆಯು ಅನ್ನವನ್ನು ಉಣುವುದಕ್ಕೆ ಅನುಕೂಲವಾಗುವಂತೆ ಇಹ ಪರಲೋಕಗಳ ವಿಷಯ ಸುಖಗಳನ್ನು ತಿರಸ್ಕರಿಸುವ ವೈರಾಗ್ಯವೆಂಬ ಕರಪಾತ್ರೆಯು ಇಲ್ಲೇನ್ ಮಾಡ್ತದಮ್ಮ, ಅನ್ನವನ್ನು ಉಣಲಿಕ್ಕೆ ಅನುಕೂಲ ಆಗ್ತದ ಕೈಯಾಗಿದ್ರೆ. ಕಾರಣ ಸನ್ಯಾಸಿಗಳು ಅದ್ರಾಗ ಭಿಕ್ಷೆ ಬೇಡ ಉಣ್ಬೇಕಂತ ನಮ್ಮ ಶಾಸ್ತ್ರದಾಗ. ಸನ್ಯಾಸಿಗಳು ಬೆಳ್ಳಿ ತಾಟ್ನ್ಯಾಗ ಬಂಗಾರ ತಾಟ್ನ್ಯಾಗ ಅವ್ರು ಊಟ ಮಾಡಬಾರ್ದಂತ ನಿಯಮಗಳವ. ಅದಕ್ಕೆ ಅವ್ರು ಎಂತಲ್ಲಾದ್ರೂ ಕೂಡ ಅದ್ರಲ್ಲೇ ನೀಡ್ಸೇಬೇಕು, ಅದ್ರಾಗ ಉಣ್ಬೇಕಂತ ನಿಯಮ. ಆದ್ರೆ ಇಲ್ಲಿ ಈ ಪರಲೋಕಗಳ ವಿಷಯ ಸುಖಗಳು ತಿರಸ್ಕರಿಸುವುದು ನಿಜ ವಿರಾಗವೇ ಕರದ ಪಾತ್ರೆ. ಅಂದ್ರೆ ಇವು ಬೇಡ ಅನ್ನುವಂತ, ಸುಖ ಇಲ್ಲ ಅನ್ನಂತ ತ್ಯಾಗ ಮಾಡಿ ತಿಳಿಯುವುದೇ ಇದು ವೈರಾಗ್ಯವೆಂಬ ಕರಪಾತ್ರೆ. ಈ ಕೆಲಸ ಮಾಡ್ತಾವ ಒಳಗೆ. ನಿರ್ವಿಷಯ ಆನಂದವನ್ನ ಉಣ್ಣುವುದಕ್ಕೆ ಅನುಕೂಲವಾಗಿದೆ. ಹೊರಗಿಂದು ವಿಷಯದ ಆನಂದವನ್ನ ಉಣಲಿಕ್ಕೆ ಅನುಕೂಲ. ರೊಟ್ಟಿ ನೀಡ್ಲಿ, ಅನ್ನ ನೀಡ್ಲಿ, ಬೇರೆ ಪದಾರ್ಥ ನೀಡ್ಲಿ, ಅವುಗಳನ್ನ ಉಣಲಿಕ್ಕೆ ಹೊರಗಿನ ಕರಪಾತ್ರೆ. ಒಳಗಿನ ಕರಪಾತ್ರೆ ಅಂದ್ರೆ ಇಹಲೋಕದ ಪರಲೋಕದ ಸರ್ವ ಭೋಗಗಳು ದೋಷದಿಂದ ಕೂಡಿ ಅನಿತ್ಯವಾಗ್ಯವ. ಅವು ಶಾಶ್ವತವಾದ ಸುಖಗಳಲ್ಲ ಅಂತ ತಿಳಿದು ನಿರ್ವಿಷಯ ಆನಂದವನ್ನ ಉಣ್ಣುವುದಕ್ಕೆ ಈ ವೈರಾಗ್ಯವೆಂಬ ಕರಪಾತ್ರೆ ಅಂತರಂಗದ ಮುದ್ರೆ. ಹೊರಗಿನ ಶೀತ ಬಾಧೆಯನ್ನ ಕಳೆಯುವುದಕ್ಕೆ ಕಂತೆಯೂ ಅನುಕೂಲವಾಗುವಂತೆ ಬಟ್ಟೆ ಹೊರಗಿನ ಶೀತ ಮತ್ತು ಗಾಳಿಯನ್ನ ಕಡಿಯುವುದಕ್ಕೆ ಆ ಬಟ್ಟೆ ಅನುಕೂಲ. ಅದರಂತೆ ಅಂತರಂಗದಲ್ಲಿ ಅಬಾಧ್ಯ ರೂಪ ಸದ್ವಸ್ತು ನಾನಿದ್ದೇನೆ ಎಂಬ ಸತ್ಯ ಸ್ವರೂಪ ಕಂತೆಯು ಭವಬಾಧೆಯನ್ನು ಕಳೆಯಲಿಕ್ಕೆ ಯೋಗ್ಯವಾಗಿದೆ. ಚಳಿಗಾಳಿಯನ್ನು ಕಳೆಯಲಿಕ್ಕೆ ಹೊರಗಿನ ವಸ್ತ್ರ ಯೋಗ್ಯ ಅದ. ಆದರೆ ಅಬಾಧ್ಯ ರೂಪ ಸದ್ವಸ್ತು ನಾನಿದ್ದೇನೆಂಬ ಸತ್ಯ ರೂಪ ಏನದ ಒಳಗಡೆ, ಆ ಸತ್ಯ ಎಂಬ ಬಟ್ಟೆ ಭವಬಾಧೆಯನ್ನು ಕಳೆಯಲಿಕ್ಕೆ ಯೋಗ್ಯವಾಗಿದೆ. ಮತ್ತು ಭಸ್ಮಂ ಸ್ನಾನಂ ಹರೇತ್ ಪಾಪಂ. ಹೊರಗಿನ ಭಸ್ಮ ಏನ್ ಮಾಡ್ತದಂದ್ರೆ ಪಾಪ ನಿವೃತ್ತಿಗೆ ಹೊರಗಿನ ಭಸ್ಮ ಧೂಳು ಅನುಕೂಲ ಆಗ್ತದಂತ. ಅಂತ ರೀತಿ ಭಸ್ಮವನ್ನು ಧರಿಸಿದರೆ ಪಾಪದ ನಿವೃತ್ತಿ ಆಗ್ತದೆ. ಆ ಚಿಹ್ನೆಗಳನ್ನ ನೋಡಿದ್ರೆ, ಚಿಹ್ನೆಗಳ ಧಾರಣೆ ಮಾಡಿದಾಗ ಮನಸ್ಸಿಗೆ ಪಾಪವನ್ನ ಮಾಡ್ಲಿಕ್ಕೆ ಅಂಜಿಕೆ ಬರ್ತದೆ, ಭಯ ಆಗ್ತದೆ. ಈ ರೀತಿ ಪಾಪವನ್ನ ಕಳೆಯಲಿಕ್ಕೆ ಯೋಗ್ಯವಾಗಿದೆ ಭಸ್ಮ. ಒಳಗಿನ ತಿತಿಕ್ಷೆ ಅನ್ನುವ ಭಸ್ಮ ಧೂಳು ಏನು ಮಾಡ್ತದ್ರಿ ಅಂದ್ರೆ ಶೀತ ಉಷ್ಣ, ಚಳಿ ಮತ್ತು ಗಾಳಿ
ಎಲ್ಲವೂ ಕೂಡ ದ್ವಂದ್ವ ರೂಪ ತಾಪ ನಿವೃತ್ತಿಗೆ ಅನುಕೂಲವಾಗಿದೆ. ಅದಕ್ಕೆ ಸೈರಣೆ ಅಂತ ಕರಿತೀವಿ, ತಿತಿಕ್ಷ ಅಂತ ಕರಿತೀವಿ. ಯಾವುದೇ ಸಂದರ್ಭದಲ್ಲಿ ದ್ವಂದ್ವ ಅಂದ್ರು, ಸುಖನೇ ಇರ್ಲಿ ದುಃಖನೇ ಇರ್ಲಿ, ಇವೆಲ್ಲ ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಒಳಗಿನ ತಿತಿಕ್ಷೆ ಅಂದ್ರೆ ಸಮಾಧಾನ ಅನ್ನುವಂತ ವೃತ್ತಿ ಪಾಪ ನಿವೃತ್ತಿಗೆ ಅನುಕೂಲವಾಗಿದೆ. ಎಲ್ಲಮ್ಮ ಅಂತರಂಗದ ಮುದ್ರೆ ಅಂತ ಅಂದರೆ ಪಂಚ ಮುದ್ರೆಗಳನ್ನು ಆತ್ಮವ್ಯಕ್ತನು ಅಂತರಂಗದಲ್ಲಿ ಧರಿಸಿಕೊಂಡಿರುತ್ತಾನೆ. ಎಲ್ಲಿ ಧರಿಸಿನ ನೀವು? ಅಂತರಂಗದಲ್ಲಿ. ಆದ್ದರಿಂದ ಬಾಹ್ಯದಲ್ಲಿ ಚಿಹ್ನೆಗಳು ಧರಿಸದೇ ಇದ್ದರೂ ಕೂಡ ಅಂತರಂಗದ ಈ ಜ್ಞಾನ ಮುದ್ರೆ ಅಂತಾರೆ ಇವಕ್ಕ. ಈ ಜ್ಞಾನ ಚಿಹ್ನೆಗಳನ್ನ ಧರಿಸಿದ ಆತ್ಮಜ್ಞಾನಿ ಆದ್ದರಿಂದಲೇ ಆತನನ್ನ ಯತಿ ಅನ್ನಬೇಕು ಎಂಬ ಭಾವ. ಯಾಕನ್ಬೇಕ್ರಿ? ಇದು ಸರಿಯೋ ತಪ್ಪಂತ ಕೇಳಿದ್ದಲ್ಲ. ಅದಕ್ಕ ನೀನು ಯತಿ ಅಂತ ಅನ್ನಬೇಕಾಗಿರುವುದೇ ಸರಿ ಅಂತ ಸಂಶಯವನ್ನ ಕಳೆದ್ರು ನೋಡಮ್ಮ. ಅದಕ್ಕೆ ಅಂತರಂಗದ ಮುದ್ರೆ ಯಾವಂದ್ರೆ ಅರುವೇ ದಂಡವು, ನಿಜವಿರಾಗವೇ ಕರದ ಪಾತ್ರೆಯು, ಸತ್ಯವೆಂಬುದೇ ಪರಮ ಕಂತೆಯು, ವರತಿಕ್ಷೆಯೇ ಭಜಿತ ಲೇಪನವು, ನಿರುತ ಸಂತುಷ್ಟಯೇ ಕಮಂಡಲವು. ಅರಿಯಲು ಈ ವಿಧ ಪಂಚಮುದ್ರೆಯು ಧರಿಸಿದವನು ಆರಾದರೇನು? ಅವನು ಆರಾದರೇನು? ಅವನೇ ಅಹನು ಯತಿವರಿ ಅಂದು. ಅವನು ಯಾರಾದ್ರೇನು? ಅವನೇ ಯತಿ, ಅವನೇ ಜ್ಞಾನಿ, ಅವನೇ ಸನ್ಯಾಸಿ. ಅಂದ್ರೆ ಅಂತರಂಗದ ಚಿಹ್ನೆಗಳು ಒಳಗಾವ, ನಿನಗೆ ಕಾಣದಿದ್ರು ಕೂಡ ಅವನಿಗೆ ಜ್ಞಾನಿಯೇ ಯತಿ ಅನ್ನಬೇಕು. ನೀನು ಹೊರಗಿದ್ದು ನೋಡಿ ಅನು ಬಿಡು, ಒಳಗಿಂದ ನೋಡಿ ಅನ್ನುವುದನ್ನ ಬಿಡಬೇಡ ಅಂತ ಅವೆಲ್ಲ ಹೇಳ್ದಂಗಮ್ಮ ಭಾವ ಅಂತ. ಈ ರೀತಿಯಾಗಿ ಅಂತರ್ಯದಲ್ಲಿ ಪಂಚ ಮುದ್ರೆಗಳನ್ನು ಧರಿಸಿದವರು ಆರಾದರೂ ಸರಿ, ಯಾರೇ ಆಗ್ಲಿ ಅವರು ಯತಿವರಿಯರು ಅಂದ್ರೆ ಸನ್ಯಾಸಿಗಳಲ್ಲಿ ಶ್ರೇಷ್ಠರು ಅಂತ ಹೇಳಿದರು. ನೀವೇನು ಹೇಳಿದ್ರಿ? ಆದರೆ ಕೆಲವರು ಬಾಹ್ಯ ಚಿಹ್ನೆಗಳನ್ನ ಧರಿಸದೆ ಬಲ್ಲವರಲ್ಲಿ ವೇದಾಂತ ವಾಕ್ಯಗಳನ್ನು ಮಾತನಾಡುತ್ತಾ ಕರ್ಮದಲ್ಲಿ ನಿಷ್ಠರಾಗಿರುತ್ತಾರೆ. ಏನ್ ಹೇಳಿದ್ರಮ್ಮ? ಕೆಲವರು ಬಾಹ್ಯ ಚಿಹ್ನೆಗಳನ್ನ ಧರಿಸದೆ, ಬಾಹ್ಯದಲ್ಲಿ ದಂಡ ಇಲ್ಲ, ಕೋಲಿಲ್ಲ, ಕರಪಾತ್ರೆ ಇಲ್ಲ, ಬಟ್ಟೆ ಇಲ್ಲ, ಭಸ್ಮ ಇಲ್ಲ, ಇವೆಲ್ಲ ಬಿಟ್ಟು ಬಲ್ಲವರಲ್ಲಿ ವೇದಾಂತ ವಾಕ್ಯಗಳನ್ನು ಮಾತನಾಡುತ್ತ ತಿಳಿದವರು ಮುಂದೆ ಬಂದು ನಾವು ತಿಳಿದೀವಿ ಅನ್ನಂಗ ವೇದಾಂತ ವಾಕ್ಯ ಇವುಗಳನ್ನ ಮಾತನಾಡ್ತಾರಲ್ಲ, ಮಾತನಾಡುತ್ತಾ ಆ ಕರ್ಮದಲ್ಲೇ ನಿಷ್ಠರಾಗಿರುತ್ತಾರೆ. ಇವರಿಗೆ ಏನನ್ನಬೇಕು ಎಂಬ ಪ್ರಶ್ನೆಗೆ ಅಂಥವರಿಗೆ ಬಾಹ್ಯದಲ್ಲೂ ಇಲ್ಲ, ಅಂತರಂಗದಲ್ಲಿಯೂ ಮುದ್ರೆ ಇಲ್ಲ, ಮತ್ತ ವೇದಾಂತ ವಾಕ್ಯದ ಮಾತುಗಳನ್ನಾಡುತ್ತಾ ಕರ್ಮ ಬೋಧೆಯಲ್ಲಿ ನಿಷ್ಠರಾಗ್ಯಾರಂತ. ಇವ್ರಿಗೆ ಏನನ್ಬೇಕ್ರಿ ಎಂಬ ಪ್ರಶ್ನೆಗೆ
ಅಂಥವರಿಗೆ ಬಾಯಿ ಬಡುಕ ಜ್ಞಾನಿಗಳನ್ನಬೇಕು. ಇನ್ನೊಬ್ಬರ ಬಾಯಿಯನ್ನ ಮುಚ್ಚಿಸುವಂತ ಬಾಯಿ ಬಡುಕನೇ ವಿನಃ ಅವನು ಬ್ರಹ್ಮ ಅಲ್ಲ. ಅವನು ಬ್ರಹ್ಮಜ್ಞಾನಿ ಅಂತ ತಿಳ್ಕೋಬೇಕು. ಇಲ್ಲವೇ ಬಜಾರ ಪಂಡಿತರನ್ನಬೇಕು. ಎಂತ ಪಂಡಿತರಿ? ಮಠದಗಳ ಪಂಡಿತರಲ್ಲ, ಮನೆಗಳ ಪಂಡಿತರಲ್ಲ. ಬಜಾರ್ದಾಗ ಕುಂತಲ್ಲಿ ನಿಂತಲ್ಲಿ ವೇದಾಂತ ವಾಕ್ಯವನ್ನ ಮಾತಾಡ್ತಾರಲ್ರಿ, ಅಂತವ್ರಿಗೆ ಬಜಾರ ಪಂಡಿತರು ಎಂಬ ಉತ್ತರವನ್ನ ಮುಂದಿನ ವೃತ್ತದಲ್ಲಿ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನ ಕೊಡುತ್ತಾರೆ ಎನ್ನುವ ವಿಷಯಕ್ಕೆ ಈ ಮಂಗಲವನ್ನ ಮಾಡೋಣ. ಮತ್ತೆ ಆ ವಾಗ್ಬ್ರಹ್ಮಿಗಳ ಅಂದ್ರೆ ಬರೇ ಮಾತಿನಿಂದ ಬ್ರಹ್ಮ ಸ್ವರೂಪವನ್ನ ತಿಳಿದವರು ಅವ್ರಿಗೆ ಏನ್ ಅನ್ಬೇಕಂದ್ರೆ ವಾಗ್ಬ್ರಹ್ಮಿಗಳು. ಅದು ಹೇಗೆ ಅನ್ನಬೇಕು, ಅವ್ರು ಹೇಗೆ ಮಾತಾಡ್ತಾರ ಅನ್ನುವುದನ್ನ ಸವಿಸ್ತಾರವಾಗಿ ನಾಳೆಯ ಶ್ಲೋಕದಲ್ಲಿ ವಿಚಾರವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳೋಣಮ್ಮ. ಇದು ಕ್ಲಿಯರ್ ಆಯ್ತಲ್ರಿ? ಏನ್ ಸಂಶಯ ಉಳ್ಕೊಂಡಿಲ್ಲಲ್ರಿ? ಬಹಳ ಡೀಪ್ ಆಗಿ ಹೌದೌದು ಹೌದೌದು. ಹಾ, ಬಾಹ್ಯ ಚಿಹ್ನೆ, ಅಂತರಂಗದ ಚಿಹ್ನೆ. ನಾವೇನ್ ನೋಡ್ಬೇಕಾದ್ರಿ ಅಂದ್ರೆ ಅಂತರಂಗದ ಚಿಹ್ನೆ ಇದ್ದು ಬಾಹ್ಯದ ಚಿಹ್ನೆ ಇದ್ರು ಕೂಡ ಅದು ಯೋಗ್ಯ ರೀ. ಜನರಿಗೆ ಮೋಸ ಆಗೋದಿಲ್ಲ, ವಂಚನೆ ಆಗೋದಿಲ್ಲ. ಆದರೆ ಬಾಹ್ಯದ ಚಿಹ್ನೆಗಳಿದ್ದು ಅಂತರಂಗದ ಚಿಹ್ನೆ ಇದ್ದಿಲ್ಲ ಅಂದ್ರೆ ಇವೆಲ್ಲ ಮೋಸ ಮಾಡವ್ರೆ ಅಂತ ಅರ್ಥ. ಅದಕ್ಕಾಗಿ ಮಹಾತ್ಮರು ಎಚ್ಚರ ಪಡಿಸ್ತಾರೆ. ಈ ಪ್ರಕಾರ ಸಮಗ್ರ ತತ್ವವನ್ನು ವಿಚಾರ ಮಾಡಿದವರಿಗೆ ಅವ್ರಿಗೆ ಯಾವಾಗಲೂ ಕೂಡ ನಿಶ್ಚಯವಾದ ಜ್ಞಾನಕ್ಕೆ ಹೋಗ್ತಾರ ಅವರು. ಇಂಥ ಸಂಶಯಕ್ಕೆ ಬಿಡಲ್ಲ ಅವರು. ನಾಳೆ ದಿವಸ ವಿಚಾರ ಮಾಡೋಣಮ್ಮ. ನಮಸ್ಕಾರ. ನಮಸ್ಕಾರ ತಾಯಿ, ನಮಸ್ಕಾರ.